ಬೇಲ್ ಕೊಡಿಸೋದಾಗಿ ಲಂಚ ಕೇಳಿ ಸಿಕ್ಕಿಬಿದ್ದ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು. ಡ್ರಗ್ಸ್ ಪಾರ್ಟಿ ಕೇಸ್ನಲ್ಲಿ 17 ಜನರು ಅರೆಸ್ಟ್. ಬೈಕ್ ಟಚ್ ಆಗಿದ್ದಕ್ಕೆ ದಂಪತಿ ಮೇಲೆ ಹಲ್ಲೆ. ಇನ್ನೂ ಪತ್ತೆಯಾಗಿಲ್ಲ ಟ್ರೆಕ್ಕಿಂಗ್ಗೆ ತೆರಳಿದ್ದ ಯುವತಿ. ಎಲ್ಲ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಕೊಪ್ಪಳದಲ್ಲಿ 3,000 ರೂಪಾಯಿ ಲಂಚ ಪಡಿತಾ ಇದ್ದ ಇಬ್ಬರು ಕಾನ್ಸ್ಟೇಬಲ್ಗಳು ಲೋಕ ಬಲೆಗೆ ಬಿದ್ದಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗಳಾದ ಮಾರುತಿ ಬ್ಯಾಳಿ ಹಾಗೂ ಚಂದಾಲಿಂಗ್ ಅಟ್ರಾಸಿಟಿ ಕೇಸ್ನಲ್ಲಿ ಬೇಲ್ ಕೊಡಿಸೋದಾಗಿ ಮೆಹಬೂಬ್ ಪಾಷಾ ಬಳಿ ಲಂಚ ಪಡಿತಾ ಇದ್ರು. ಈಗಾಗಲೇ 15,000 ರೂಪಾಯಿಯನ್ನ ಫೋನ್ ಪೇ ಮೂಲಕ ಪಡ್ಕೊಂಡಿದ್ರು. ಕೊಪ್ಪಳ ಲೋಕಾಯುಕ್ತ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಧುವನಹಳ್ಳಿ ಬಳಿ ರೆಸಾರ್ಟ್ನಲ್ಲಿ ಡ್ರಗ್ಸ್ ಪಾರ್ಟಿ ಸಂಬಂಧ ಬೆಂಗಳೂರಿನ ರೌಡಿ ಶೀಟರ್ ಜಹೀರ್, ರೆಸಾರ್ಟ್ ಮಾಲೀಕ ಫಯಾಜ್ ಸೇರಿದಂತೆ 17 ಜನರನ್ನ ಬಂಧಿಸಿದ್ದಾರೆ. ಕೊಳ್ಳೇಗಾಲ ಸಿಪಿಐ ಶಿವಮಾದಯ್ಯ ಫಯಾಜ್ನನ್ನ ಪಾರು ಮಾಡೋದಕ್ಕೆ 16ನೇ ಆರೋಪಿಯಾಗಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ಜಹೀರ್ ಬರ್ತ್ಡೇ ಪಾರ್ಟಿಯಲ್ಲಿ ಗಾಂಜಾ, ಚರಸ್, ಕ್ರಿಸ್ಟಲ್ ಸೇವನೆ ಆರೋಪ ಕೇಳಿ ಬಂದಿದೆ. ದಾವಣಗೆರೆಯಲ್ಲಿ ಕಂದಾಯ ನಿರೀಕ್ಷಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 50,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದ ಕಂದಾಯ ನಿರೀಕ್ಷಕ ಚಂದ್ರಪ್ಪ ಅವರನ್ನ ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ಬಲೆಗೆ ಕೆಡವಿದ್ದಾರೆ. ಭೂಮಿ ಸರ್ವೆಗಾಗಿ ವೈದ್ಯರಿಂದ ಆರ್ಐ ಚಂದ್ರಪ್ಪ ಲಂಚ ಪಡಿತಾ ಇದ್ದಾಗಲೇ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಕೊಡಗು ಜಿಲ್ಲೆ ಮಡಿಕೇರಿಯ ತಡಿಯಂಡಮೋಳ್ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ತೆರಳಿದ್ದ ಕೇರಳ ಯುವತಿ ಶರಣ್ಯ ಇನ್ನೂ ಪತ್ತೆಯಾಗಿಲ್ಲ. ಕಕ್ಕಬ್ಬೆಯ ಖಾಸಗಿ ಹೋಮ್ ಸ್ಟೇನಲ್ಲಿ ತಂಗಿದ್ದ ಶರಣ್ಯ ಒಬ್ಬಳೇ ಟ್ರೆಕ್ಕಿಂಗ್ಗೆ ತೆರಳಿದ್ದಳು. ಶರಣ್ಯ ತಾನು ದಾರಿ ತಪ್ಪಿದ್ದಾಗಿ ಹೋಮ್ ಸ್ಟೇ ಮಾಲೀಕರಿಗೆ ಫೋನ್ ಮಾಡಿ ತಿಳಿಸಿದ್ದಳು. ಬಳಿಕ ಆಕೆಯ ಮೊಬೈಲ್ ನಾಟ್ ರೀಚಬಲ್ ಆಗಿದೆ. ಅರಣ್ಯ ಇಲಾಖೆ, ಪೊಲೀಸ್ ಮತ್ತು ಶ್ವಾನದಳದ 4 ತಂಡ ಶೋಧ ಕಾರ್ಯ ಮುಂದುವರೆಸಿದೆ. ಜಮೀನು ದುರಸ್ತಿ ವಿಳಂಬದ ಬಗ್ಗೆ ಮನವಿ ಮಾಡಿದ ರೈತನ ಮೇಲೆ ಎಫ್ಐಆರ್ ಹಾಕಿರುವುದಾಗಿ ತಹಶೀಲ್ದಾರ್ ಧಮಕಿ ಹಾಕಿದ ಆರೋಪ ಕೇಳಿ ಬಂದಿದೆ. ಮೈಸೂರು ಜಿಲ್ಲೆ ನಂಜನಗೂಡಿನ ತಹಶೀಲ್ದಾರ್ ಡಾಕ್ಟರ್ ಸ್ಮಿತಾರಾಮ್ ವಿರುದ್ಧ ಪ್ರಾದೇಶಿಕ ಆಯುಕ್ತರಿಗೆ ರೈತ ದೊಡ್ಡಮಾದೇಗೌಡ ದೂರು ನೀಡಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿಗೆ ಪ್ರಾದೇಶಿಕ ಆಯುಕ್ತರು ಸೂಚಿಸಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಎಸ್ಕಾಟ್ ವಾಹನ ಅಪಘಾತಕ್ಕೀಡಾಗಿದೆ. ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಘಟನೆ ನಡೆದಿದೆ. ಚಾಲಕ ಚೆನ್ನಬಸಪ್ಪ ಎಸ್ಕಾಟ್ ವಾಹನವನ್ನು ಅತಿವೇಗವಾಗಿ ಓಡಿಸಿ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಎಸ್ಕಾಟ್ ವಾಹನ ಚಾಲಕ ಚೆನ್ನಬಸಪ್ಪ ವಿರುದ್ಧ ಹಾವೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಅಂಡರ್ 18 ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ 42ಕ್ಕೂ ಹೆಚ್ಚು ತಂಡಗಳು ಭಾಗಿಯಾಗಿದ್ವು. ಈ ಪಂದ್ಯದಲ್ಲಿ ಎನ್ಎಂಕೆ ಪಾರ್ಕ್ ಟೀಮ್ ಗೆಲುವು ಸಾಧಿಸಿದ್ರೆ ಬಿ ಗರ್ಲ್ಸ್ ರನ್ನರ್ ಅಪ್ ಆಗಿದ್ದಾರೆ. ಕ್ರೀಡಾಪಟುಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿಸುವ ಉದ್ದೇಶದಿಂದ ಈ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಗೆದ್ದ ತಂಡಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಹೆಚ್ಚೆಚ್ಚು ಕ್ರೀಡಾಪಟುಗಳು ಬೆಳಕಿಗೆ ತರೋದು ನಮ್ಮ ಉದ್ದೇಶ. ಗೆದ್ದ ಮತ್ತು ಸೋತ ಎಲ್ಲಾ ಕ್ರೀಡಾಪಟುಗಳಿಗೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ಗೋವಿಂದರಾಜು ಅಭಿನಂದನೆ ಸಲ್ಲಿಸಿದರು.